ಇನ್ನು ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಕಮಿಷನ್ ಹೆಚ್ಚಿದೆ ಅಂತ ಸ್ವತಃ ಗುತ್ತಿಗೆದಾರರ ಅಧ್ಯಕ್ಷರೇ ಮಾತನಾಡಿದ್ದಾರೆ. ಮಂಜುನಾಥ್ ಈ ಬಗ್ಗೆ ಮಾತನಾಡೋ ಮೂಲಕವಾಗಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹಣ ಬಿಡುಗಡೆಗೆ ಅಧಿಕಾರಿಗಳು ಕಮಿಷನ್ಗೆ ಡಿಮಾಂಡ್ ಇಡ್ತಾ ಇದ್ದಾರೆ. ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ. ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಹೆಚ್ಚು ಕಮಿಷನ್ ಅನ್ನ ಪಡೆಯಲಾಗ್ತಾ ಇದೆ. ಸಿಎಂಗೆ ಈ ಬಗ್ಗೆ ಮನವಿಯನ್ನ ಕೂಡ ಮಾಡಿದ್ದೀವಿ. ಸಿಎಂ ಸಮಸ್ಯೆ ಪರಿಹಾರ ಮಾಡುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಗಮನಕ್ಕಾಗಲೇ ಇದನ್ನು ತಂದಿದ್ದೀವಿ. ಪರಿಹಾರ ಮಾಡ್ತಾರೆ ಅನ್ನುವಂತಹ ವಿಷಯವಾಗಿ ನಾವು ನಂಬಿದ್ದೀವಿ. ಇನ್ ಕೇಸ್ ನಮಗೇನಾದರೂ ಈ ಸಮಸ್ಯೆಗೆ ಪರಿಹಾರ ಸಿಗದೇ ಹೋದರೆ ರಾಜಭವನಕ್ಕೂ ಕೂಡ ನಾವು ಹೋಗ್ತೀವಿ ಅಂತ ಸರ್ಕಾರಕ್ಕೆ ಈ ಮೂಲಕವಾಗಿ ಸಂಘದ ಅಧ್ಯಕ್ಷ ಮಂಜುನಾಥ್ ಎಚ್ಚರಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಭೇಟಿ ಕೊಟ್ಟಾಗ ಅವ್ರು ಏನಂದರೆ ನಮ್ಗೆ ಇರ್ತಕ್ಕಂಥ 32,000 ಕೋಟಿ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದನ್ನು 15,000 ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತಂದೇಳಿ ಅವ್ರು ವಾಗ್ದಾನ ಮಾಡಿದ್ದಾರೆ. ಅವರು 15,000 ಕೋಟಿ 50% ಆಫ್ ದಿ ಪೆಂಡಿಂಗ್ ಬಿಲ್ ಅವರು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ. ಈಗ ಬಡ್ಜೆಟ್ ಸೆಷನ್ ಇರೋದ್ರಿಂದ ಈಗ ನಾವು ಇದು ಮಾಡ್ಕೊಳಕ್ಕಾಗಲ್ಲ, ಪ್ರಾವಿಷನ್ ಫಸ್ಟ್ ವೀಕ್ ಆಫ್ ದಿ ಏಪ್ರಿಲಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಟ್ರೆಜರಿ ಲಾಕ್ ಆಗಿದೆ, ಟ್ರೆಜರಿನ ಓಪನ್ ಮಾಡಬೇಕು. ನೀವು ಲಾಸ್ಟ್ ಟೈಮ್ ಏನು ಗೊತ್ತಾ, ನೀವು LOC ಕೊಟ್ಬಿಟ್ಟು ಟ್ರೆಜರಿ ಲಾಕ್ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಹೇಳಿದಾಗ ಅವರಿಲ್ಲ ಆಯಿತು ನಾನು FDಗೆ ಹೇಳ್ಬಿಟ್ಟು ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಏನು ಪೆಂಡಿಂಗ್ ಬಿಲ್ ಇದೆಯಲ್ಲ, ಈಗ ಟ್ರೆಜರಿನಲ್ಲಿ ಏನು ನಮ್ಮ ಅಮೌಂಟ್ ಇದೆಯಲ್ಲ ಅದು ಬಿಡುಗಡೆ ಆಗೋದಕ್ಕೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಅದು 15,000 ಕೋಟಿ ಸುಮಾರು 3-4 ವರ್ಷದಿಂದನೂ ಪೆಂಡಿಂಗ್ ಇದೆ. 2023ವರೆಗೂ PWDನಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದರು. ಏನು ಭರವಸೆ ಏಪ್ರಿಲಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊರತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ 30,000 ಬಾಕಿ ಇದೆ, 15,000 ಕೊಟ್ಬಿಡಿ ಏಪ್ರಿಲ್ ತಿಂಗಳಲ್ಲಿ. ಅವೆಲ್ಲ ಆಗದಿದ್ದ ಕೆಲಸ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಆಗ್ತೀರಿ, ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಭೇಟಿ ಆಗ್ತೀರಿ, ಗುತ್ತಿಗೆದಾರರು ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಇನ್ನೂ ಕೂಡ ಕಮಿಷನ್ ಇದೆ ಅಂತ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಹೇಳಿದ್ರು ಸರ್. ಏನಂತ ಅಂದ್ರೆ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ, ಅಧಿಕಾರಿಗಳ ಮಟ್ಟದಲ್ಲಿ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ. ಇಲ್ಲಿ ಬೇಡಿಕೆ ಈಡೇರಿಲ್ಲ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ರಿಂದ. ಸುಖೇಶ್, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರು ಒಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಮನವಿ ಪತ್ರದಲ್ಲಿ ಕಮಿಷನ್ ಇರೋ ಬಗ್ಗೆಯೂ ಕೂಡ ಉಲ್ಲೇಖ ಆಗಿದೆಯಾ ಅಥವಾ ಪೆಂಡಿಂಗ್ ಅನ್ನ ಕ್ಲಿಯರ್ ಮಾಡಿ ಅಂತ ಕೋರಲಾಗಿದೆಯಾ? ಪ್ರಮುಖವಾಗಿ ಪೆಂಡಿಂಗನ್ನು ಕ್ಲಿಯರ್ ಮಾಡಿ ಅನ್ನುವಂಥ ಮನವಿಯನ್ನು ಮಾಡಿದರೆ, ವಿಶೇಷವಾಗಿ ಮನವಿ ಕೊಟ್ಟಿರುವಂಥದ್ದು. ಜೊತೆಗೆ 32,000 ಕೋಟಿಯಷ್ಟು ಈಗಾಗಲೇ ಕಾಮಗಾರಿ ಮಾಡಿರುವಂಥ ಬಿಲ್ಗಳು ಪೆಂಡಿಂಗ್ ಇದೆ, ಅದನ್ನು ಕೊಡಿ ಅಂತ ಕೇಳಿರುತ್ತೆ. ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮೊದಲ ಸಭೆಯನ್ನು ನಡೆಸ್ತಾರೆ. ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದರು. ತದನಂತರದಲ್ಲಿ ಈಗ DCM DK ಶಿವಕುಮಾರ್ ಅವರ ಜೊತೆ ಕೂಡ ಈಗ ಸಭೆ ಇರುವಂಥದ್ದು. ಅಲ್ಲೂ ಕೂಡ ಇದೇ ಮನವಿ ನೀಡೋಕ್ಕೆ ಮುಂದಾಗಿದ್ದಾರೆ. ಆದರೆ ಗುತ್ತಿಗೆದಾರರ ಸಂಘದವರು ನೇರವಾಗಿ ಆರೋಪವನ್ನು ಕೂಡ ಮಾಡಿದರೆ, ಯಾಕಂದರೆ ಕಳೆದ ಬಾರಿ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದರು. ಈ ಬಾರಿಯ ಸರ್ಕಾರದವರು ಕೂಡ ಅದೇ ರೀತಿಯಲ್ಲಿ ಆರೋಪವನ್ನು ಮತ್ತೆ ಮಾಡಿರುವಂಥದ್ದು. ಸಹಜವಾಗಿ ಸರ್ಕಾರಕ್ಕೆ ಒಂದು ರೀತಿಯ ಮುಜುಗರವನ್ನು ತಂದಿಡುವಂಥ ವಿಚಾರ. ಆದರೆ CM ಕೂಡ ಈಗ ಮಾತನಾಡಿದರೆ, ಎಷ್ಟು ಸಾಧ್ಯವೋ ಅಷ್ಟನ್ನು ಕ್ಲಿಯರ್ ಮಾಡ್ತೀವಿ ಎನ್ನುವಂಥ ವಿಚಾರವನ್ನು ಕೂಡ CMಗಳು ಕೂಡ ಮಾತಾಡಿರುವಂಥದ್ದು. ದಿವ್ಯಜ್ಯೋತಿ, 40% ಕಮಿಷನ್ ಆರೋಪವನ್ನು ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ತಮ್ಮ ಮೇಲೆ, ತಮ್ಮ ಸರ್ಕಾರದ ಮೇಲೆ ಈ ರೀತಿಯ ಆರೋಪ ಬಂದಿದೆಯಲ್ಲ, ಇದರ ಬಗ್ಗೆ CM ಏನು ಹೇಳಿದ್ದಾರೆ? ಯಾವುದೇ ದೂರುಗಳನ್ನಿದ್ರು ಕೂಡ ಕೊಡಲಿ ಅನ್ನುವಂಥದ್ದು CM ಅವರ ಪ್ರತಿಕ್ರಿಯೆ ಕೂಡ. ಅಂದರೆ ಏನಾದರೂ ಹೈಕಮಾಂಡ್ಗೆ ದೂರು ಕೊಡ್ತೀವಿ ಅನ್ನೋಂಥ ವಿಚಾರ ಅಥವಾ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾತ್ರ ಯಾರಿಗಾದರೂ ಕೊಡಲಿ, ಯಾಕಂದರೆ ಹಿಂದೆ ಯಾರು ಇದನ್ನು ಪೆಂಡಿಂಗ್ ಮಾಡಿಟ್ಟರು ಅನ್ನೋದು ಕೂಡ ಪ್ರಮುಖವಾಗುತ್ತೆ ಅನ್ನುವಂಥದ್ದು. ಜೊತೆಗೆ ನಮ್ಮ ಕಾಲದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಆರ್ಥಿಕ ಸ್ಥಿತಿಗತಿಗೆ ತಕ್ಕಂತೆ ಕೊಟ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತು ಕೂಡ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಹಾಗೆ ಕೇವಲ ಈ ಬಿಲ್ ಕೇವಲ ಈ ಸರ್ಕಾರದ ಅವಧಿಯದು ಅನ್ನುವಂಥ ಹೇಳಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಸರ್ಕಾರದ ಅವಧಿಯ ಬಿಲ್ಗಳು ಸೇರಿದಂತೆ ಸಾಕಷ್ಟು ಪೆಂಡಿಂಗ್ ಆದಂತೆ ಕಾಣಿಸ್ತಾ ಇದೆ. ಅವೆಲ್ಲವನ್ನು ಹಂತ ಹಂತವಾಗಿ ಕ್ಲಿಯರ್ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.